ಆಸ್ಟ್ರೇಲಿಯಾ ಖಂಡದ ಬಿಸಿಲಿನ ಸಮತಟ್ಟಿನ ಪ್ರದೇಶದ ವಿಶಾಲವಾದ ಸಾವನ್ನಾಗಳು ಮತ್ತು ಕೆಂಪು ಮಣ್ಣಿನ ಮರುಭೂಮಿಗಳ ನಡುವೆ ವಾಸಿಸುವಂತಹ ಒಂದು ಅದ್ಭುತ ಪ್ರಾಣಿಯ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ. ಹೌದು, ಇಂದು ನಾವು ಕಾಂಗೂರುಗಳ ಬಗ್ಗೆ ಮಾತನಾಡೋಣ. ಜಿಗಿಯುವಲ್ಲಿ ಅಸಾಧಾರಣ, ವೇಗದಲ್ಲಿ ಅಜೇಯ ಮತ್ತು ದೇಹದಾಢ್ಯದಲ್ಲಿ ಬಾಡಿ ಬಿಲ್ಡರ್ಗಳನ್ನು ಮೀರಿಸುವಂತಹ ಪ್ರಕೃತಿ ಕೊಟ್ಟ ಅನೇಕ ವೈಶಿಷ್ಟ್ಯಗಳಿಂದ ತುಂಬಿರುವ ಈ ಪ್ರಾಣಿ ನಿಜಕ್ಕೂ ಅಧ್ಯಯನಕ್ಕೆ ಅರ್ಹ. ಹಾಗಾದರೆ ಶುರು ಮಾಡೋಣ. ಕಾಂಗೂರುಗಳು ಮಾರ್ಸೋಫಿಯಲ್ ಎಂಬ ಪ್ರಾಣಿಯ ಗುಂಪಿಗೆ ಸೇರಿವೆ. ಇದರ ಅರ್ಥ ಅವುಗಳ ಹೊಟ್ಟೆಯ ಮುಂದೆ ಒಂದು ವಿಶೇಷ ಚೀಲ ಇರುತ್ತದೆ. ಅದರೊಳಗೆ ಜೋಯ್ಗಳು ಅಂದರೆ ಕಾಂಗೂರುಗಳ ಮರಿಗಳು ಬೆಳೆದು ಬರುತ್ತವೆ. ಆಸ್ಟ್ರೇಲಿಯಾದ ಜನರಿಗೆ ಕಾಂಗೂರುಗಳು ಕೇವಲ ಪ್ರಾಣಿಯಲ್ಲ, ಒಂದು ಚಿಹ್ನೆ, ಒಂದು ಸಂಪ್ರದಾಯ, ಒಂದು ಜಾತಿಯ ಗರ್ವ. ಅವು ಆಸ್ಟ್ರೇಲಿಯಾದ ನಾಣ್ಯಗಳಲ್ಲಿ, ಸರ್ಕಾರದ ಚಿಹ್ನೆಗಳಲ್ಲಿ ಹಾಗೂ ವಿವಿಧ ಕ್ರೀಡಾ ತಂಡಗಳ ಸಂಕೇತಗಳಲ್ಲಿ ಕಾಣಸಿಗುತ್ತವೆ. ಕಾಂಗೂರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಟ್ರೇಲಿಯಾದ ಬಿಸಿ ಹಾಗೂ ಒಣ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಮಳೆಯೇ ಇಲ್ಲದ ಸಮತಟ್ಟು ಪ್ರದೇಶಗಳು, ಎತ್ತರದ ಹುಲ್ಲುಗಾವಲುಗಳು ಮತ್ತು ಮಿತವಾದ ಮರುಭೂಮಿಗಳಲ್ಲಿಯೇ ಹೆಚ್ಚಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಸಂಜೆ ವೇಳೆಯೇ ಹೆಚ್ಚಾಗಿ ಕ್ರಿಯಾಶೀಲತೆಯಿಂದ ಕೂಡಿರುತ್ತವೆ. ಇದರಿಂದಾಗಿ ಆಸ್ಟ್ರೇಲಿಯಾದಲ್ಲಿ ಸಂಜೆ ವೇಳೆಯೇ ರಸ್ತೆಗಳ ಮೇಲೆ ಕಾಂಗೂರುಗಳ ಸಂಚಾರ ಹೆಚ್ಚಾಗುತ್ತದೆ. ಕಾಂಗೂರುಗಳ ದೇಹ ರಚನೆಯನ್ನು ಒಂದೊಂದಿಂಚಾಗಿ ಗಮನಿಸಿದರೆ ಪ್ರಕೃತಿಯ ಕಲೆ ಕಾಣುತ್ತದೆ. ಬಲಿಷ್ಠ ಹಿಂಬದಿಯ ಕಾಲುಗಳನ್ನು ಹೊಂದಿದ್ದು ಒಮ್ಮೆ ಜಿಗಿದರೆ 7-9 ಮೀಟರ್ಗಳಷ್ಟು ದೂರ ಜಿಗಿಯಬಲ್ಲವು. ಅಲ್ಲದೆ ಬಲಿಷ್ಠ ಉದ್ದವಾದ ಬಾಲವನ್ನು ಹೊಂದಿದ್ದು ಈ ಬಾಲವೇ ಕಾಂಗೂರುಗಳ 3ನೆಯ ಕಾಲು. ನಿಲ್ಲುವಾಗ, ಜಿಗಿಯುವಾಗ, ಓಡುವಾಗ ಎಲ್ಲ ಚಟುವಟಿಕೆಗಳಿಗೂ ಬಲವನ್ನು ತುಂಬುತ್ತದೆ. ಇನ್ನು ಹೊಟ್ಟೆಯಲ್ಲಿ ಒಂದು ಚೀಲವಿದ್ದು ತಾಯಿ ಕಾಂಗೂರು ತನ್ನ ಮರಿಯನ್ನು ತಿಂಗಳುಗಟ್ಟಲೆ ಚೀಲದಲ್ಲಿ ಇಟ್ಟುಕೊಂಡು ಸಾಕುತ್ತದೆ. ಈ ಕಾಂಗೂರುಗಳು ಮಾಬ್ ಎಂಬ ಗುಂಪಿನಲ್ಲಿ ಬದುಕುತ್ತವೆ. ಒಂದು ಮಾಬ್ನಲ್ಲಿ ಸಾಮಾನ್ಯವಾಗಿ 10-100 ಕಾಂಗೂರುಗಳವರೆಗೆ ಇರಬಹುದು. ಈ ಗುಂಪಿನಲ್ಲಿ ಸಾಮಾನ್ಯವಾಗಿ ನಾಯಕನಾಗಿ ಒಬ್ಬ ಬಲಿಷ್ಠ ಪುರುಷ ಕಾಂಗೂರು ಇರುತ್ತಾನೆ. ಪುರುಷ ಕಾಂಗೂರುಗಳ ಹೋರಾಟವು ತುಂಬ ಕುತೂಹಲಕರ. ಅವುಗಳ ಬಾಕ್ಸಿಂಗ್ ಮಾಡುವಂತೆ ಕೈಗಳನ್ನು ಬಳಸಿ ಹೊಡೆದಾಡುತ್ತವೆ. ಕೆಲವೊಮ್ಮೆ ಹಿಂಬದಿ ಕಾಲಿನಿಂದ ಬಲವಾದ ಕಿಕ್ ಮಾಡಿ ವಿರೋಧಿಯನ್ನು ನೆಲಕ್ಕುರುಳಿಸುತ್ತವೆ. ಇನ್ನು ಕಾಂಗೂರುಗಳು ಬಹಳ ಚೆನ್ನಾಗಿ ಈಜಬಲ್ಲ ಪ್ರಾಣಿಗಳು. ಅವುಗಳಿಗೆ ಅಪಾಯ ಎದುರಾದಾಗ ನೀರಿನೊಳಗೆ ಜಿಗಿದು ತಪ್ಪಿಸಿಕೊಂಡಿರುವ ದೃಶ್ಯಗಳು ಹಲವು ಬಾರಿ ದಾಖಲಾಗಿವೆ. ಕಾಂಗೂರುಗಳು ಹೆಚ್ಚಾಗಿ ಹುಲ್ಲು, ಚಿಗುರಿನ ಎಲೆಗಳು, ಸಸ್ಯದ ಬೇರುಗಳು ಹೀಗೆ ಹಲವು ಸಸ್ಯಾಹಾರವನ್ನು ಸೇವಿಸುತ್ತವೆ. ಗೋವುಗಳಂತೆಯೇ ಅವುಗಳ ಹೊಟ್ಟೆ ಹಲವು ವಿಭಾಗಗಳಿರುವ ಜೀರ್ಣ ಸಂಗ್ರಹಣೆ ಅವುಗಳಲ್ಲಿದೆ. ಇದರಿಂದ ಅವುಗಳು ನೀರಿಲ್ಲದೆ ಹಲವು ದಿನಗಳ ಕಾಲ ಬದುಕಬಲ್ಲವು. ಅವು ಸೇವಿಸುವ ಆಹಾರದಿಂದಲೇ ತೇವಾಂಶವನ್ನು ಪಡೆದುಕೊಳ್ಳುತ್ತವೆ. ಅಲ್ಲದೆ ಕಾಂಗೂರುಗಳಲ್ಲಿ ವಿಭಿನ್ನ ಜಾತಿಗಳಿವೆ. ಸುಮಾರು 60 ಜಾತಿಗಳ ಕಾಂಗೂರುಗಳು ಕಂಡುಬಂದರೂ ಮುಖ್ಯವಾಗಿ ಕೇವಲ 3 ಜಾತಿಗಳು ಪ್ರಸಿದ್ಧಿ ಪಡೆದಿವೆ. ಒಂದು ರೆಡ್ ಕಾಂಗೂರು, ಅತಿ ದೊಡ್ಡದು. ಈಸ್ಟರ್ನ್ ಗ್ರೇ ಕಾಂಗೂರು, ಕೊನೆಯದಾಗಿ ವೆಸ್ಟರ್ನ್ ಗ್ರೇ ಕಾಂಗೂರು. ರೆಡ್ ಕಾಂಗೂರುಗಳು 2 ಮೀಟರ್ಗಿಂತ ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತವೆ. 90 ಕಿಲೋವರೆಗೂ ತೂಗುತ್ತವೆ. ಆಸ್ಟ್ರೇಲಿಯಾದಲ್ಲಿ ಕಾಂಗೂರುಗಳ ಸಂಖ್ಯೆ ಕೆಲ ಪ್ರದೇಶಗಳಲ್ಲಿ ಹೆಚ್ಚಾಗಿರುವುದರಿಂದ, ಅಲ್ಲದೆ ರಾತ್ರಿ ವೇಳೆ ಇವುಗಳ ಚಟುವಟಿಕೆ ಹೆಚ್ಚಿರುವುದರಿಂದ ಚಾಲಕರು ಕಾಂಗೂರುಗಳನ್ನು ಗಮನಿಸದೆ ಅಪಘಾತಗಳು ಉಂಟಾಗುತ್ತವೆ. ಆದರೂ ಆಸ್ಟ್ರೇಲಿಯಾ ಸರ್ಕಾರ ಇವುಗಳ ರಕ್ಷಣೆಗೆ ಮೊದಲ ಆದ್ಯತೆ ನೀಡುತ್ತದೆ. ಅವುಗಳ ಸಂಖ್ಯೆ ಸಮತೋಲನದಲ್ಲಿಡಲು ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ
ಈ ಕಾಂಗೂರುಗಳು ಕೇವಲ ಜಿಗಿಯುವ ಪ್ರಾಣಿಗಳಲ್ಲ, ಅವುಗಳ ದೇಹದಲ್ಲಿರುವ ವಿಜ್ಞಾನ, ಅವುಗಳ ಜೀವಿತಾವಧಿಯಲ್ಲಿ ಕಂಡುಬರುವ ತಾಯ್ತನ, ಪೌಚ್ನ ಅತ್ಯದ್ಭುತವಾದ ವಿನ್ಯಾಸ, ಗುಂಪಿನ ಸಾಮಾಜಿಕ ವ್ಯವಸ್ಥೆ ಇವೆಲ್ಲವೂ ಪ್ರಕೃತಿ ಮಾಡಿದ ಒಂದು ಅದ್ಭುತ ಚಿತ್ತಾರ. ನಮಗೆ ಕಲಿಯಲು, ಕುತೂಹಲ ಪಡುವುದಕ್ಕೆ ಮತ್ತು ಸಂರಕ್ಷಿಸಲು ಅನೇಕ ಕಾರಣಗಳನ್ನು ನೀಡುವ ಪ್ರಾಣಿ.